ಡಿಸೆಂಬರ್ 25 ಹಾಗೂ 26ರಂದು ಮಹಾರಾಷ್ಟ್ರ ಎಎನ್ಟಿಎಫ್ ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಕಾರ್ಯಾಚರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟರಿ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಇಡೀ ದಂಧೆಯ ಕಿಂಗ್ ಪಿನ್ಗಳು ಯೋಗಿರಾಜ್, ನಯನ್ ಪವಾರ್. ದೇಶದ ಅನೇಕ ಕಡೆಗಳಲ್ಲಿ ಇವರಿಂದಾನೇ ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ನಡೆಸಲಾಗ್ತಾ ಇದೆ. ಸದ್ಯ 4 ಬಂಧಿಸಿದ್ದಾರೆ. ಈ ಕಿಂಗ್ ಪಿನ್ಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ವಿಚಾರಣೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ಹೆಸರು ಅಂತಂದ್ರೆ ಯೋಗಿರಾಜ್ ಹಾಗೂ ನಯನ್ ಪವಾರ್. ಈ ಇಬ್ಬರಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ 4 ಬಂಧಿಸಿದ್ದಾರೆ. ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. 3 ಕಡೆಗಳಲ್ಲಿ ಈ ಡ್ರಗ್ ಫ್ಯಾಕ್ಟರಿ, ಕೊತ್ತನೂರು, ಆವಲಹಳ್ಳಿ ಹಾಗೆ ಬಾಗ್ಲೂರು. ನಾವು ಆವಲಹಳ್ಳಿಲಿ ಇದೀವಿ. ಈ ಒಂದು ಗೋಡನ್ ಏನಿದೆ, ಈ ಒಂದು ಗೋಡನ್ ನಲ್ಲಿ ಸ್ಟಾಕ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಡ್ರಗ್ ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ಗಳನ್ನ ತಯಾರು ಮಾಡಿ ನಂತರ ಈ ಒಂದು ಗೋಡನ್ ಏನಿದೆ ಇದನ್ನು ಗೋಡನ್ ಆಗಿ ಬಳಸಿ ಇಲ್ಲಿ ಡ್ರಗ್ಸ್ ಗಳನ್ನ, ಅಪಾರ ಪ್ರಮಾಣದ ಡ್ರಗ್ಸ್ ಗಳನ್ನ ಇಲ್ಲಿ ಒಂದು ಸ್ಟೋರೇಜ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ದಾಳಿ ನಡೆಸಿದಂತಹ ಮುಂಬೈ ಆಂಟಿ ನಾರ್ಕೋಟಿಕ್ ಟೀಮ್ ಏನಿದೆ, ಇಲ್ಲಿ ಇರುವಂತಹ ಒಂದು ಹಲವು ವಸ್ತುಗಳನ್ನ, ಅಂದ್ರೆ ಡ್ರಗ್ಸ್ ಗಳನ್ನ ಒಂದು ಸೀಸನ್ ಮಾಡಿ ನಂತರ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇಲ್ಲಿ ಪ್ರಶಾಂತ್ ಅಂತ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಇದರಲ್ಲಿ ಭಾಗಿಯಾಗಿದ್ದೇನೆ. ಮತ್ತೆ ಅಬ್ದುಲ್ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಇವರೆಲ್ಲರೂ ಕೂಡ ಕಿಂಗ್ ಪಿನ್. ಈ ಫ್ಯಾಕ್ಟರಿಯಲ್ಲಿ ತಯಾರಾಗುವಂತಹ ಡ್ರಗ್ಸ್ ಗಳನ್ನ ಈ ಒಂದು ಮನೆಯಲ್ಲಿ, ಅಂದ್ರೆ ಈ ಒಂದು ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡು ಇಲ್ಲಿ ಸ್ಟಾಕ್ ಅನ್ನ ಇಟ್ಕೊಂಡು ನಂತರ ಅವರನ್ನ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಟ್ಟು 55 kg ಸಿಂಥೆಟಿಕ್ ಡ್ರಗ್ಗಳು ಸಿಕ್ಕಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು. ಈ ಒಂದು ಮನೆ ಏನಿದೆ ಸಂಪೂರ್ಣವಾಗಿ ಬೆಂಗಳೂರಿನ ಹೊರವಲಯದಲ್ಲಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ನಗರದ ಮಧ್ಯಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಬೇರೆ ಜನರಿಗೆ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುವಂತದ್ದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಹೊರವಲಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರಿಗೂ ಕೂಡ ಅನುಮಾನ ಕೂಡ ಬರೋದಿಲ್ಲ. ಹೀಗಾಗಿ ಹೊರವಲಯದಲ್ಲಿ ಒಂದು ಹಳೆಯ ಕಟ್ಟಡಗಳನ್ನ ಇದನ್ನ ಮಾಡಿ, ಅಂದ್ರೆ ಬಾಡಿಗೆಯನ್ನ ಪಡೆದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಇದೊಂದು ದೊಡ್ಡ ಜಾಲ ಇರುವಂತಹ ಒಂದು ಕಾರಣದಿಂದಾಗಿ ಪೊಲೀಸರು ಮತ್ತಷ್ಟು ಅವರನ್ನು ವಿಚಾರಣೆಗೊಳಪಡಿಸಿ ಯಾರ್ಯಾರು ಇದರಲ್ಲಿ ಈ ಒಂದು ಜಾಲದಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಾಂಬೆ ಪೊಲೀಸರು ಏನಿದ್ದಾರೆ ಅವರು ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧನ ಮಾಡಲಾಗುತ್ತೆ. ಆ ವ್ಯಕ್ತಿಯ ಮುಖಾಂತರ ತಮ್ಮ ಇದ್ದಂತಹ ಒಂದು ಜಾಲಗಳೇನಿದೆ ಅದನ್ನ ಹೊರಗೆಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಬಾಂಬೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಇಲ್ಲಿನ ಒಂದು ಇನ್ವೆಸ್ಟಿಗೇಷನ್ ಏನಿದೆ, ಇಲ್ಲಿನ ಇನ್ವೆಸ್ಟಿಗೇಷನ್ ಅನ್ನ ಬೆಂಗಳೂರು ಪೊಲೀಸರಿಗೆ ಬಿಟ್ಟುಕೊಟ್ಟಿರುವಂತದ್ದು. ಹೀಗಾಗಿ ಬೆಂಗಳೂರು ಪೊಲೀಸರು ಕೂಡ ಈ ಒಂದು ಡ್ರಗ್ಸ್ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಏನೇನು ಎವಿಡೆನ್ಸ್ಗಳಿದೆ ಮತ್ತೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೃಷ್ಟಿ ಮಾಡಿ ನಂತರ 3 ಕಡೆ ಏನಿದೆ ಫ್ಯಾಕ್ಟರಿಗಳನ್ನ ಮಾಡ್ಕೊಳ್ತಾ ಇದ್ರು. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಡ್ರಗ್ಸ್ ಗಳಿಗೆ ಡಿಮ್ಯಾಂಡ್ ಇದೆ ಮತ್ತು ಹೊರ ರಾಜ್ಯಗಳಿಗೂ ಕೂಡ ಇಲ್ಲಿಂದ ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿದ್ದು ಮುಂಬೈ ಮತ್ತೆ ಬೆಂಗಳೂರು ಪೊಲೀಸರು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಡಿಸೆಂಬರ್ 25 ಹಾಗೂ 26ರಂದು ಮಹಾರಾಷ್ಟ್ರ ಎಎನ್ಟಿಎಫ್ ಕಾರ್ಯಾಚರಣೆಯನ್ನ ಮಾಡುತ್ತೆ. ಈ ಕಾರ್ಯಾಚರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟರಿ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಇಡೀ ದಂಧೆಯ ಕಿಂಗ್ ಪಿನ್ಗಳು ಯೋಗಿರಾಜ್, ನಯನ್ ಪವಾರ್. ದೇಶದ ಅನೇಕ ಕಡೆಗಳಲ್ಲಿ ಇವರಿಂದಾನೇ ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ನಡೆಸಲಾಗ್ತಾ ಇದೆ. ಸದ್ಯ 4 ಬಂಧಿಸಿದ್ದಾರೆ. ಈ ಕಿಂಗ್ ಪಿನ್ಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ವಿಚಾರಣೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ಹೆಸರು ಅಂತಂದ್ರೆ ಯೋಗಿರಾಜ್ ಹಾಗೂ ನಯನ್ ಪವಾರ್. ಈ ಇಬ್ಬರಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ 4 ಬಂಧಿಸಿದ್ದಾರೆ. ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. 3 ಕಡೆಗಳಲ್ಲಿ ಈ ಡ್ರಗ್ ಫ್ಯಾಕ್ಟರಿ, ಕೊತ್ತನೂರು, ಆವಲಹಳ್ಳಿ ಹಾಗೆ ಬಾಗ್ಲೂರು.
ನಾವು ಆವಲಹಳ್ಳಿಲಿ ಇದೀವಿ. ಈ ಒಂದು ಗೋಡನ್ ಏನಿದೆ, ಈ ಒಂದು ಗೋಡನ್ ನಲ್ಲಿ ಸ್ಟಾಕ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಡ್ರಗ್ ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ಗಳನ್ನ ತಯಾರು ಮಾಡಿ ನಂತರ ಈ ಒಂದು ಗೋಡನ್ ಏನಿದೆ ಇದನ್ನು ಗೋಡನ್ ಆಗಿ ಬಳಸಿ ಇಲ್ಲಿ ಡ್ರಗ್ಸ್ ಗಳನ್ನ ಅಪಾರ ಪ್ರಮಾಣದ ಡ್ರಗ್ಸ್ ಗಳನ್ನ ಇಲ್ಲಿ ಒಂದು ಸ್ಟೋರೇಜ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ದಾಳಿ ನಡೆಸಿದಂತಹ ಮುಂಬೈ ಆಂಟಿ ನಾರ್ಕೋಟಿಕ್ ಟೀಮ್ ಏನಿದೆ, ಇಲ್ಲಿ ಇರುವಂತಹ ಒಂದು ಹಲವು ವಸ್ತುಗಳನ್ನ ಅಂದ್ರೆ ಡ್ರಗ್ಸ್ ಗಳನ್ನ ಒಂದು ಸೀಸ್ ಅನ್ನು ಮಾಡಿ ನಂತರ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇಲ್ಲಿ ಪ್ರಶಾಂತ್ ಅಂತ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಇದರಲ್ಲಿ ಭಾಗಿಯಾಗಿದ್ದೇನೆ. ಮತ್ತೆ ಅಬ್ದುಲ್ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಇವರೆಲ್ಲರೂ ಕೂಡ ಕಿಂಗ್ ಪಿನ್. ಈ ಫ್ಯಾಕ್ಟರಿಯಲ್ಲಿ ತಯಾರಾಗುವಂತಹ ಡ್ರಗ್ಸ್ ಗಳನ್ನ ಈ ಒಂದು ಮನೆಯಲ್ಲಿ, ಅಂದ್ರೆ ಈ ಒಂದು ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡು ಇಲ್ಲಿ ಸ್ಟಾಕ್ ಅನ್ನ ಇಟ್ಕೊಂಡು ನಂತರ ಅವರನ್ನ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಗಳನ್ನು ಸಪ್ಲೈ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಟ್ಟು 55 kg ಯಷ್ಟು ಸಿಂಥೆಟಿಕ್ ಡ್ರಗ್ಗಳು ಸಿಕ್ಕಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಮನೆ ಏನಿದೆ ಸಂಪೂರ್ಣವಾಗಿ ಬೆಂಗಳೂರಿನ ಹೊರವಲಯದಲ್ಲಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ನಗರದ ಮಧ್ಯಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಬೇರೆ ಜನರಿಗೆ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುವಂತದ್ದು ಗೊತ್ತಾಗುತ್ತೆ. ಆದ್ರೆ ಈ ಒಂದು ಹೊರವಲಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರಿಗೂ ಕೂಡ ಅನುಮಾನ ಕೂಡ ಬರೋದಿಲ್ಲ. ಹೀಗಾಗಿ ಹೊರವಲಯದಲ್ಲಿ ಒಂದು ಹಳೆಯ ಕಟ್ಟಡಗಳನ್ನ ಇದನ್ನ ಮಾಡಿ, ಅಂದ್ರೆ ಬಾಡಿಗೆಯನ್ನ ಪಡೆದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಇದೊಂದು ದೊಡ್ಡ ಜಾಲ ಇರುವಂತಹ ಒಂದು ಕಾರಣದಿಂದಾಗಿ ಪೊಲೀಸರು ಮತ್ತಷ್ಟು ಅವರನ್ನು ವಿಚಾರಣೆಗೊಳಪಡಿಸಿ ಯಾರ್ಯಾರು ಇದರಲ್ಲಿ ಈ ಒಂದು ಜಾಲದಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಾಂಬೆ ಪೊಲೀಸರು ಏನಿದ್ದಾರೆ ಅವರು ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧನ ಮಾಡಲಾಗುತ್ತೆ. ಆ ವ್ಯಕ್ತಿಯ ಮುಖಾಂತರ ತಮ್ಮ ಇದ್ದಂತಹ ಒಂದು ಜಾಲಗಳೇನಿದೆ ಅದನ್ನ ಹೊರಗೆಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಬಾಂಬೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಇಲ್ಲಿನ ಒಂದು ಇನ್ವೆಸ್ಟಿಗೇಷನ್ ಏನಿದೆ, ಇಲ್ಲಿನ ಇನ್ವೆಸ್ಟಿಗೇಷನ್ ಅನ್ನ ಬೆಂಗಳೂರು ಪೊಲೀಸರಿಗೆ ಬಿಟ್ಟುಕೊಟ್ಟಿರುವಂತದ್ದು. ಹೀಗಾಗಿ ಬೆಂಗಳೂರು ಪೊಲೀಸರು ಕೂಡ ಈ ಒಂದು ಡ್ರಗ್ಸ್ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಏನೇನು ಎವಿಡೆನ್ಸ್ಗಳಿದೆ ಮತ್ತೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೃಷ್ಟಿ ಮಾಡಿ ನಂತರ 3 ಕಡೆ ಏನಿದೆ ಫ್ಯಾಕ್ಟರಿಗಳನ್ನ ಮಾಡ್ಕೊಳ್ತಾ ಇದ್ರು. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಡ್ರಗ್ಸ್ ಗಳಿಗೆ ಡಿಮ್ಯಾಂಡ್ ಇದೆ ಮತ್ತು ಹೊರ ರಾಜ್ಯಗಳಿಗೂ ಕೂಡ ಇಲ್ಲಿಂದ ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿದ್ದು ಮುಂಬೈ ಮತ್ತೆ ಬೆಂಗಳೂರು ಪೊಲೀಸರು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜು ದೇವನಹಳ್ಳಿ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಡಿಸೆಂಬರ್ 25 ಹಾಗೂ 26